ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ ಮಾಡೋದಕ್ಕೆ ಅರಳೆ ದಾರನ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 4 ಚೈನ್ನ ಹಾಕೋತೀನಿ. 4 ಚೈನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನಿವಾಗ ಚೈನ್ಸ್ನ ಹಾಕೋತೀನಿ. ನಾನಿವಾಗ ಮತ್ತೆ 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತೀನಿ. 4 ಚೈನ್ ಹಾಕಿ 5 ಚೈನ್ ಆದರೂ ಹಾಕೋಬೋದು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ನಾನಿವಾಗ 6 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ, 6 ಚೈನ್ನ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ. ಈ ಥರ ಪಕ್ಕದಲ್ಲೇ 1 ಪಾಯಿಂಟ್ ಗ್ಯಾಪ್ ಬಿಟ್ಟು ಲಾಕ್ನ ಮಾಡ್ಕೊಳ್ಳಿ. 1 ಪಾಯಿಂಟ್ ಗ್ಯಾಪ್ ಬಿಟ್ಟು ಲಾಕ್ ಮಾಡಿಕೊಂಡು ಮತ್ತು ನಾನು 3 ಚೈನ್ನ ಹಾಕೋತೀನಿ. ನಮಗೆ ನೋಡಿ ಇದು ಯು ಶೇಪ್ ಥರ ಬರಬೇಕು. ಮತ್ತು 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ತ್ರೀ ಚೈನ್ ಆದಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫೋರ್ ಚೈನ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ 4 ಚೈನ್ 3 ಚೈನ್ ಮತ್ತು ಇವಾಗ ನಾವು ಆರ್ಚ್ನ ಮಾಡೋದಕ್ಕೆ 6 ಚೈನ್ನ ಹಾಕ್ಕೊಳ್ಳೋಣ. ನೋಡಿ, 6 ಚೈನ್ನ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪಕ್ಕದಲ್ಲೇ 1 ಪಾಯಿಂಟ್ ಗ್ಯಾಪ್ನ ಬಿಟ್ಟು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ನಮಗೆ ಅದು ಆರ್ಚ್ ಯು ಶೇಪಲ್ಲೇ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ನಾವು 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆನ ಎಳೆದು ಲಾಕ್ ಮಾಡಬೇಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಆದಮೇಲೆ ಮತ್ತು 4 ಚೈನ್. ಈ 4 ಚೈನ್ ಗ್ಯಾಪು ಕುಚ್ಚನ್ನ ಹಾಕೋದಕ್ಕೆ ನೀವು ಬೇಕಾದರೆ 5 ಚೈನು ಹಾಕೋಬೋದು. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಇವಾಗ ನಾನು 3 ಚೈನ್ ಹಾಕೋತೀನಿ. 3 ಚೈನ್ ಲಾಕ್. 3 ಚೈನ್ 4 ಚೈನ್ 3 ಚೈನ್ ಮತ್ತು ಆರ್ಚ್ನ ಮಾಡೋದಕ್ಕೆ 6 ಚೈನ್. 6 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಈ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನಮಗೆ ಆರ್ಚ್ ಆ ಕಡೆ ಈ ಕಡೆ 3 ಚೈನ್ ಬರುತ್ತೆ. ಮತ್ತು ಇವಾಗ 3 ಚೈನ್ ಲಾಕ್ ಆದಮೇಲೆ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾನು 3 ಚೈನ್ ಮತ್ತು 4 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗೂ 4 ಚೈನ್ ಮತ್ತು 3 ಚೈನ್ನ ಹಾಕ್ಕೊಂಡಿದ್ದೆ. ಎಂಡಿಂಗಲ್ಲೂ 3 ಚೈನ್ 4 ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಥ್ರೆಡ್ನ ಕಟ್ ಮಾಡ್ಕೊಂಡು ಎಳ್ಕೊಳ್ಳಿ, ಲಾಕ್ ಆಗುತ್ತೆ. ನೋಡಿ, 4 ಚೈನ್ 3 ಚೈನ್ 6 ಚೈನ್ ಮತ್ತು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ 4 ಚೈನ್ 3 ಚೈನ್ ಮತ್ತು ಆರ್ಚ್ಗೆ 6 ಮತ್ತು 3 4 3 ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನೀಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವೇನು ಲಾಕ್ನ ಮಾಡಿರ್ತೀವೋ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿಕೊಂಡು ನಾನು ಮತ್ತೆ ನೋಡಿ
ಇಲ್ಲಿ ನಾವು 2 ಸಲ ಲಾಕ್ನ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡು ನೋಡಿ, ನಾವಿಲ್ಲಿ ಏನು 4 ಚೈನ್ನ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಈ ಗ್ಯಾಪ್ ಏನಿರುತ್ತೆ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನಿಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನಾವು ಈ ಗ್ಯಾಪ್ ಏನಿದೆ ಅದು ಫಿಲ್ ಆಗೋ ತನಕ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಆ ಗ್ಯಾಪಲ್ಲಿ ಎಷ್ಟು ಆಗುತ್ತೋ ಅಷ್ಟು ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡಿಕೊಂಡು ಆರ್ಚ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅಂದರೆ ನಾನಿಲ್ಲಿ ಎಷ್ಟು ಆಗುತ್ತೋ ಅಷ್ಟು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕೌಂಟ್ ಮಾಡ್ಕೊಂಡಿಲ್ಲ. ಅದು ಆರ್ಚಲ್ಲಿ ಎಷ್ಟು ಆಗುತ್ತೋ ಗ್ಯಾಪಲ್ಲಿ ಎಷ್ಟು ಆಗುತ್ತೋ ಅಷ್ಟು ಫಿಲ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ ನೋಡಿ. ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ನೋಡಿ 3 ಚೈನ್ನ ಹಾಕಿ ಏನು ಲಾಕ್ ಮಾಡಿರ್ತೀವೋ ಆ ಲಾಕ್ ಮೇಲ್ಗಡೆ ನಾವು ಲಾಕ್ನ ಮಾಡ್ಕೋಬೇಕು. 3 ಚೈನ್ನ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾವಿವಾಗ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ನಾವೇನು 4 ಚೈನ್ನ ಲಾಕ್ ಮಾಡಿರ್ತೀವಿ ಆ ಲಾಕ್ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಫೋರ್ ಚೈನ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಳಿ. ನೋಡಿ, ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನಾವು ಈ 5ರಲ್ಲೂ ಎಷ್ಟು ಕಂಬಗಳಾಗುತ್ತೋ ಅಷ್ಟನ್ನು ಫಿಲ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೌಂಟ್ ಮಾಡಲ್ಲ, ಹಾಗೇ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಆರ್ಚ್ನ ಮಾಡ್ಕೋತೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ, ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಮಾಡ್ಕೊಳ್ಳೋಣ. ನಾನು ಇದೇ ಥರ ಕಂಟಿನ್ಯೂ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಕಂಬಗಳನ್ನ ಎಲ್ಲ ಕಂಬಗಳನ್ನೂ ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ.